ಮಿತ್ರರು ಇವತ್ತು ನಮ್ಮಲ್ಲಿ ನಡೆಯುತ್ತಿರುವಂಥ ನಮ್ಮ ಕ್ರೈಸ್ತರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯಗಳಾಗಲಿ ದಬ್ಬಾಳಿಕೆಗಳಾಗಲಿ ರಾಜಕೀಯವಾಗಿ ಪೊಲಿಟಿಕಲಿ ಎಕನಾಮಿಕಲಿ ಸೋಷಿಯಲಿ ನಮ್ಮನ್ನು ಈ ರಾಜ್ಯದಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ, ಈ ದೇಶದಲ್ಲಿ ಹೆಂಗೆ ಕಾಣ್ತಾ ಇದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದು ಇನ್ನೊಂದು ದೊಡ್ಡ ದುರಂತ ಅಂದರೆ ನಮಗೆ ರಾಜಕೀಯವಾಗಿ ಎಲ್ಲೂ ಸಹ ನೆಲೆನೇ ಇಲ್ಲ ಬಿಡಿ. ಇಲ್ಲಿ ನಮ್ಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ, ಮೀಸಲಾತಿ ತಗೊಳಕ್ಕಾಗ್ತಾ ಇಲ್ಲ. ಇನ್ನೆಲ್ಲಿ ರಾಜಕೀಯವಾಗಿ ನಾವು ಹೋಗಿ ಮೀಸಲಾತಿನ ಕೇಳ್ತಕ್ಕಂಥದ್ದು. ಅದಕ್ಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾದ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಮೀಸಲಾತಿ ಅಂತ ಹೇಳ್ತಾರೆ. ನಾವು ಆ 3B ಪ್ರವರ್ಗದಲ್ಲಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವ್ರ ಜೊತೆ ನಾವು ಫೈಟ್ ಮಾಡಿ ನಾವು ಆ ಮೀಸಲಾತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇವತ್ತವರೆಗೂ ಪಡ್ಕೊಳ್ಳಕ್ ಆಗಲಿಲ್ಲ ಅಂತೇಳಿ ಪ್ರತಿ ಸರ್ಕಾರದಲ್ಲೂ ಸಹ ನಾವು ಮನವಿಯನ್ನು ಕೊಡ್ತಾ ಇದೀವಿ, ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತವರೆಗೂ ಸಹ ತಿರುಗು ಇದರಲ್ಲೂ ಸಹ ಕಾಂತರಾಜ್ ಅವರು ಮಾಡಿರ್ತಕ್ಕಂಥ ಈ ಒಂದು ಜನಗಣತಿಯಲ್ಲೂ ಸಹ ಇದೇ ರೀತಿಯಾಗಿ ನಮ್ಮನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಕ್ರೈಸ್ತ ಧರ್ಮಕ್ಕೆ ಈ ಒಂದು ಜನಗಣತಿಯಿಂದ ಆಗಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಕಾರಣಕ್ಕಾಗಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಸರ್, ಕಡೆ ಪಕ್ಷ ಆ 3B ನಲ್ಲಿ 5% ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. ಕಡೆ ಪಕ್ಷ ಇಲ್ಲ ರೀ, ಈ 3% ಇವರಿಗೆ 2% ಕ್ರೈಸ್ತರಿಗೆ ಅಂತ ಹೇಳಿ ಏನಾದ್ರೂ ಒಂದು ಕ್ಲಾಸ್ ಆದ್ರೂ ಮಾಡಿದ್ರೆ ಕಡೆ ಪಕ್ಷ ನಮ್ಮವ್ರು ಹೋಗಿ ಅದನ್ನ ಕ್ಲೈಮ್ ಮಾಡಕ್ಕಾದ್ರೂ ಒಂದು ಅವಕಾಶ ಇರುತ್ತೆ. ಏನ್ ಸರ್, ಆ ಕ್ಲೈಮ್ ಮಾಡೋ ಅವಕಾಶನೇ ಇಲ್ಲ. ಜನರಲ್ ಕೊಟ್ಬಿಟ್ಟಿದ್ದಾರೆ, ಜನರಲ್ ಕ್ಯಾಟಗಿರಿ ಕೊಟ್ಬಿಟ್ಟಿದ್ದಾರೆ 5% ಅಂತ. ನಾವೆಲ್ಲ ಹೋಗಿ ಅದನ್ನ ಮೀಸಲಾತಿ ತಗೊಳ್ಳೋ ಅಷ್ಟೊತ್ತಿಗೆ ಎಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ನಮ್ಗೆ ಸಿಗುತ್ತಾ ಸರ್? ಅದು ಈ ಬಗ್ಗೆ ಬೇರೆ ತರ ಈ ಭಾವನೆ ಇಟ್ಕೊಂಡೇನು ಮಾತನಾಡ್ತಾ ಇಲ್ಲ. ಆದ್ರೆ ದಯವಿಟ್ಟು ಕ್ರೈಸ್ತ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕ್ರೈಸ್ತ ಸಮುದಾಯದ ಈ ಅಳಲನ್ನ, ಈ ನೋವನ್ನ, ಈ ನಿವೇದನೆಯನ್ನ ದಯವಿಟ್ಟು ಅವರು ಪರಿಗಣಿಸಬೇಕು. ಕಡೆ ಪಕ್ಷ ಕ್ರೈಸ್ತನ, ಮೂಲ ಕ್ರೈಸ್ತನ, ಈಗಾಗಲೇ ಮತಾಂತರಗೊಂಡ ಕ್ರೈಸ್ತನ ಮಾಡಿಬಿಟ್ಟಿದ್ದೀರಿ, ಅದಾದ್ಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ. ಈ ಮೂಲ ಕ್ರೈಸ್ತರನ್ನ ಯಾವ್ದಾದ್ರು ಒಂದು ಸಪರೇಟ್ ಪ್ರವರ್ಗ ಆದ್ರೂ ಮಾಡಿಕೊಡಿ ನಮಗೆ. ಈಗ ಯಾವ್ದು ಒಂದು 2D ಏನೋ ಮಾಡಿದ್ದಾರೆ, ಅದರಲ್ಲಿ ಮತಾಂತರಗೊಂಡ ಕ್ರೈಸ್ತರನ್ನ, ಕುಂಬಾರರನ್ನ ಮತ್ತೆಲ್ಲ ಸೇರಿಸಿದ್ದಾರೆ. ಅವ್ರು ಒಂದಷ್ಟು ಪರ್ಸೆಂಟೇಜು, ಒಂದಷ್ಟು ಮೀಸಲಾತಿ, ಇನ್ನೊಂದು ಮತ್ತೊಂದು ದೊರಕತೆ. ಆದ್ರೆ ಮೂಲ ಕ್ರೈಸ್ತರದ ಗತಿ ಏನು? ಆ ಕಾರಣಕ್ಕಾಗಿ ನಾವು ಬೆಳಿಗ್ಗೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡೇವಿಡ್ ಸಿಮಿಯೋನ್ರು ಮತ್ತು ನಮ್ಮ ಡಾಕ್ಟರ್ ಯೂನಸ್ ಜೋನ್ಸ್ ರವರು ಮತ್ತು ನಮ್ಮ ಡ್ಯಾನಿಯಲ್ ರವರು, ನಾಗನ್ ರವರು, ಕೆನಡಿ ರವರು ಮತ್ತು ಇವರೆಲ್ಲ ನಮ್ಮ ಅಯ್ಯ ಮನೋಹರ್ ಚಂದ್ರಪ್ರಸಾದ್ ರವರು, ನಮ್ಮ ರಾಬರ್ಟ್ ಕ್ಲೈವ್ ರವರು, ಪ್ರಜ್ವಲ್ ಸ್ವಾಮಿ ಇವರೆಲ್ಲ ನೇತೃತ್ವದಲ್ಲಿ ಬೆಳಿಗ್ಗೆಯಿಂದ ಚರ್ಚೆ ಮಾಡಿದ್ವಿ. ಸುಮ್ಮನೆ ಏನೋ ನಾವು ಪ್ರೆಸ್ ಮೀಟಿಗೆ ಬಂದ್ಬಿಟ್ಟಿಲ್ಲ. ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ. ಎಲ್ಲ ಧಾರ್ಮಿಕ ಮುಖಂಡರುಗಳನ್ನು ಸಹ ಭೇಟಿ ಮಾಡಿದ್ದೇವೆ. ಎಲ್ಲ ಕ್ಯಾಥಲಿಕ್ ನಮ್ಮಲ್ಲಿ ಇರ್ತಕ್ಕಂಥ ಡಿನಾಮಿನೇಷನ್ ವೈಸ್ ಎಲ್ಲ ಬಿಷಪ್ಗಳನ್ನ, ಫಾದರ್ಗಳನ್ನು ಸಹ ಅವರ ಅಭಿಪ್ರಾಯನ ಸಂಗ್ರಹ ಮಾಡಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಿಮ್ಮ ಮುಂದೆ ಬಂದು ನಾವು ಮಾತನಾಡ್ತಾ ಇದ್ದೀವಿ. ಆ ಕಾರಣ ಸಾಮಾಜಿಕ ಶೈಕ್ಷಣಿಕ ವಿಚಾರಗಳನ್ನು ನೋಡಿದ್ರೆ ಬಹಳ ಹಿಂದೆ ಇದ್ದಾರೆ. ಸೊ ಅದು ಅನ್ಯಾಯ ಆಗ್ತಾ ಹೋಗುತ್ತೆ. ಮತ್ತೆ ಆ ಒಂದು 3B ಪ್ರವರ್ಗ ಏನಿದೆ ಅದಕ್ಕೆ ಇನ್ನೊಂದು 2% ಸೇರಿಸಿ ಕ್ರೈಸ್ತರಿಗೆ ಒಂದು ಸಪರೇಟ್ ಕ್ಲಾಸ್, ಒಂದು 3%, 2%, ಎಷ್ಟೋ ಇದು ಏನು ಇರೋದಕ್ಕಿಂತ ಏನಾದರೂ ಇರೋದು ಒಳ್ಳೇದಲ್ವಾ? ಅದಕ್ಕಾಗಿ 2%, 3% ಅದರಲ್ಲಿ ಒಂದು ಸಪರೇಟ್ ಆಗಿ ಇವರು ಎಕ್ಸ್ಕ್ಲೂಸಿವ್ಲಿ ಫಾರ್ ಕ್ರಿಶ್ಚಿಯನ್ಸ್ಗೆ ಮಾತ್ರ, ಕ್ರೈಸ್ತ ಸಮುದಾಯದವ್ರಿಗೆ ಮಾತ್ರ ಅಂತ ಹೇಳಿ ಅದರಲ್ಲಿ ಏನಾದರೂ ಒಂದು ಕ್ಲಾಸ್ ಮಾಡ್ತಾರೋ, ಅಥವಾ ಮತ್ತೊಂದು ಏನಾದರೂ ಒಂದು ಪ್ರವರ್ಗವನ್ನ ರಚನೆ ಮಾಡಿ ಈ ಕ್ರೈಸ್ತನ ಅದರೊಳಗಡೆ ಸೇರಿಸ್ತಾರೋ, ಅದು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ. ಯಾಕಂತಂದ್ರೆ ಈ ಪ್ರವರ್ಗದಿಂದ ಕ್ರೈಸ್ತ ಸಮುದಾಯಕ್ಕೆ ಯಾವುದೇ ತರವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ಸಿಗೋದಿಲ್ಲ.